ರೀಲ್ಸ್ ಡೇಂಜರಸ್. ಎಷ್ಟೋ ಜನ ಪೇರೆಂಟ್ಸ್ ನೀವು ಮಾತಾಡಿದ್ರೆ ಗೊತ್ತಿರ್ತಾರೆ ರೀಲ್ಸ್ ನೋಡ್ತಾ ಇದ್ದಾರೆ ಅಂತ. ಎಂಥ ರೀಲ್ಸ್ ಗೊತ್ತಿಲ್ಲ. Your children are talking to unknown people and those unknown people are teaching the children mainly about bad things, mainly about physical attraction. ಎಲ್ಲ ಫೇಕ್, ಅದು ಎಲ್ಲ ಇಂಡಿಯಾದಲ್ಲಿ ಉಂಟು ಅಕೌಂಟ್ಸ್. I want international friends. I prefer Koreans. Why not your school friends? ನಮಸ್ಕಾರ. ಕೆ ಶಾಕ್ ಪೋಷಕರೇ ಹುಷಾರ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾವು ಗಣೇಶ್ ಕುಡ್ವ ಅವ್ರ ಜೊತೆ ಮಾತನಾಡ್ತಾ ಇದ್ದೀವಿ. ಇದೀಗ ನಮ್ಮ 2ನೇ ಸಂಚಿಕೆಯನ್ನು ಶುರು ಮಾಡೋ ಸಮಯ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸ್ವಾಗತ ಕಾರ್ಯಕ್ರಮಕ್ಕೆ. ಸೋಷಲ್ ಮೀಡಿಯಾ ಮೇನ್ಲಿ ಕೆ ಡ್ರಾಮಾಗಳ ಇಫೆಕ್ಟ್ ನಮ್ಮ ಯುವ ಜನತೆ ಮೇಲೆ ಯಾವ ಥರ ಆಗ್ತಾ ಇದೆ ಅನ್ನೋದನ್ನು ತಿಳಿಯುವಂತಹ ಪ್ರಯತ್ನ ಮಾಡ್ತಿದ್ವಿ. ಮೊದಲಿಗೆ ನಿಮ್ಮ ಅನುಭವಗಳ ಮೂಲಕ ನಾವು ಈ ವಿಚಾರಗಳನ್ನು ತಿಳ್ಕೊಂಡು ಹೋಗೋಣ ಅಂತ ಹೇಳ್ಕೊಂಡು, ನಿಮಗಾದ ಯಾವ ಅನುಭವದಿಂದ ಈ ವಿಚಾರ ನಿಮಗೆ ತಿಳಿಯೋದಕ್ಕೆ ಸಾಧ್ಯ ಆಯಿತು, ಮತ್ತು ಇದು ಯಾವ ಥರ ಇಂಪ್ಯಾಕ್ಟ್ ಆಗ್ತಿದೆ ಅಂತ ನೀವು ಹೇಳ್ತೀರಿ ಇದ್ರ ಮೂಲಕ? ಹೀಗೆ ಬದಲಾವಣೆ ಕಾಣುವಾಗ ಇತ್ತೀಚಿನ ದಿನಗಳಲ್ಲಿ ಒಂದೂವರೆ 2 ವರ್ಷದ ಮೊದಲು ನಾನೊಂದು ಹೊಸ ವಿಚಾರ ನೋಡ್ತಿದ್ದೇನೆ. ಕೆಲವು ಮಕ್ಕಳು ಸಡನ್ ನಿನ್ನೆ ತನಕ ಸರಿದ್ದವರು ನೆಕ್ಸ್ಟ್ ಡೇಯಿಂದ ಮಾತಾಡ್ತಾ ಇಲ್ಲ, ಆ್ಯಬ್ಸೆಂಟ್ ಮೈಂಡೆಡ್ನೆಸ್. ಏನಾದರೂ ಹೇಳಿದರೆ ಮೇಲೆ ನೋಡಿ ಕೂತ್ಕೊಳ್ಳೋದು, ಆಚೆ ನೋಡೋದು, ಏನು ಹೇಳಿದ್ರಿ ಅಂತ 4 ಸಲ ಕೇಳ್ತಾರೆ. ಏನು ಮಾಡ್ತಿದ್ದಾರೆ ಅಂತ ಅವರಿಗೇ ಗೊತ್ತಾಗ್ತಾ ಇಲ್ಲ. ಆಶ್ಚರ್ಯ ಆಗ್ತಿತ್ತು ನನಗೆ. ನಾನು ಹೇಳಿಸ್ತಾ ಇದ್ದೇನೆಂದರೆ, ಇವರಿಗೆ ಬೆಳೀತಾ ಇರುವಾಗ ಇಂಥ ಬದಲಾವಣೆಗಳು ಸಹಜ. ಈಗ ಹುಡುಗಿಯರಿಗಾದರೆ ಪೀರಿಯಡ್ಸ್ ಆಗಿರ್ಬೋದು, ಹುಡುಗರಿಗೆ ದೈಹಿಕ ಬದಲಾವಣೆಗಳು, ಇದೆಲ್ಲ ಆದಾಗ ಅಟ್ರಾಕ್ಷನ್ಸ್ ಮತ್ತು ಥಿಂಕಿಂಗ್ ಬದಲಾವಣೆ ಆಗ್ತದೆ. ಬ್ರೈನ್ನ ಎದುರಿನ ಭಾಗದಲ್ಲಿ ಬದಲಾವಣೆ ಆಗಲಿಕ್ಕೆ ಶುರು. ನೀವು ಅದೇ ಹದಿಹರರ ಜೊತೆನೇ ಈಗ ಕೆಲಸ ಮಾಡೋದು, ಅವ್ರಿಗೆ ಕೋಚ್ ಮಾಡೋದು, ಅದು ನ್ಯಾಚುರಲ್ ಅಲ್ವಾ? ಅದು ಇದೇನು ಡಿಫ್ರೆಂಟ್? ಇದರಲ್ಲಿ ಡಿಫ್ರೆಂಟ್ ಏನಿತ್ತಂದರೆ, ಸಡನ್ ಇಬ್ಬರು ಮಕ್ಕಳು ನನಗೆ ಈಗಲೇ ಮನೆಗೆ ಬಿಡಿ ಸಾಕಾಯಿತು ಹೋಗ್ತೇನೆ, ಮೊದಲು ಆಡಲಿಕ್ಕೆ ನಿಲ್ತಿದ್ದ ಮಕ್ಕಳು ಸಡನ್ ಮನೆಗೆ ಹೋಗ್ತೇನೆ ಅಂತ ಕೇಳಿದರೆ ನನಗೆ ಐ ಆಮ್ ಹ್ಯಾವಿಂಗ್ ಹೋಮ್ ವರ್ಕ್ ಟು ಡೂ, ಐ ಡೋಂಟ್ ಹ್ಯಾವ್ ಟೈಮ್, ಇಂಥದ್ದೆಲ್ಲ ಹೇಳಲಿಕ್ಕೆ ಶುರು ಮಾಡಿದರು. ನನಗೆ ಆಶ್ಚರ್ಯ, ಯಾಕಂದರೆ ಅಷ್ಟು ವರ್ಕ್ ಲೋಡ್ ಇರಲಿಲ್ಲ ಅವರಿಗೆ. ಯಾಕೆ ಹಾಗೆ ಮಾಡ್ತಾರೆ ಅಂತ ನೋಡುವಾಗ 3 ತಿಂಗಳು ತನಕ ನನಗೆ ಏನೂ ಗೊತ್ತಾಗಲಿಲ್ಲ. ಕೇವಲ ಬದಲಾವಣೆಗಳು. ಆಟದ ಮೇಲೆ ಗೆದ್ದವರು ಕೂಡ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಹೇಳುವಾಗ. ಈಗ ಸೋತವರಾದರೆ ಓಕೆ, ಬೇಜಾರಾಗಿ ಆಡೋದೇ ಬಿಡ್ತಾರೆ. ಗೆದ್ದವರು ಅದರಲ್ಲೇ ಫೋಕಸ್ ಮಾಡಿ ಇನ್ನೂ ಬೆಟರ್ ಆಗಲಿಕ್ಕೆ ಪ್ರಯತ್ನ ಮಾಡುವರು. ಒಂದು ಉತ್ತೇಜನ ಇರುತ್ತೆ. ಫಿಸಿಕಲ್ ಆ್ಯಕ್ಟಿವಿಟಿಯನ್ನೇ ಕಡಿಮೆ ಮಾಡ್ತಿದ್ರು. ಮತ್ತು ಬ್ಲ್ಯಾಂಕ್ ಆಗಿ ಕೂತ್ಕೊಂಡಾಗ ನಾನು ತುಂಬ ಚೆಕ್ ಮಾಡಿದಾಗ ಒಂದು ಕಡೆ ಒಂದು ಲಿಂಕ್ ಸಿಕ್ಕಿತ್ತು. ಏನಂದರೆ, ಸೋಷಲ್ ಮೀಡಿಯಾದಲ್ಲಿ ಮಕ್ಕಳು ಇದೊಂದು ಹೊಸತು ವಿಚಾರ. ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಜನ ಇದ್ದಾರೆ, ನಾನು ನೀವು ಎಲ್ಲರೂ ಇರ್ಬೋದು. ಥ್ರೆಡ್ಸ್ ಈಸ್ ಅ ಸಿಸ್ಟರ್ ಆ್ಯಪ್ ಆಫ್ ಇನ್ಸ್ಟಾಗ್ರಾಮ್. ಅದೇ ಎಕ್ಸ್ ಥರ ಅಥವಾ ಟ್ವಿಟರ್ ಥರ. ಹೌದು, ಅದಕ್ಕೆ ಕಾಂಪಿಟೇಷನ್ ಆಗಿ ಮಾಡಿದ್ರು ಅಂತ ಇತ್ತು. ಆದರೆ ಇಂಟ್ರೆಸ್ಟಿಂಗ್ಲಿ ಏನಾಯ್ತು ಅಂದರೆ, ಥ್ರೆಡ್ಸಿಗೆ ಹೋದ ಕೂಡಲೇ ಅದೇ ಒಂದು ಹುಡುಗಿದು ಪರ್ಟಿಕ್ಯುಲರ್ ಥ್ರೆಡ್ಸಿಗೆ ಹೋದ ಕೂಡಲೇ ನೋಡ್ತೇನೆ, ಅಲ್ಲಿ ಬಯೋಡಾಟಾ ಉಂಟು, ಲೆಟರ್ಸ್ ಬಿ ಮೂಡ್ಸ್. ಏನಪ್ಪ ಇದು ಮೂಡ್ಸ್ ಅಂತ? ಮೂಡ್ಸ್, MOOTS, T ಫಾರ್ ಟಿ. 2 ಫೋಟೋ ಇನ್ಸ್ಟಾಗ್ರಾಮಲ್ಲಿ, ಫಾಲೋವರ್ಸು. ಇದು ಲೆಟ್ಸ್ ಬಿ ಮೂಡ್ಸ್. ವೈ ಅನ್ಫಾಲೋ ವೆನ್ ಯು ಕ್ಯಾನ್ ಫಾಲೋ. ಲೆಟ್ಸ್ ಬಿ ಪರ್ಮನೆಂಟ್ ಮೂಡ್ಸ್. ಅಂದರೆ ಏನು ಮೂಡ್ಸ್ ಅಂತ ನನಗೆ ನಿಜವಾಗಿ ಗೊತ್ತಿಲ್ಲ. ಇದೆಲ್ಲ ನೀವು ಇದ್ರ ಮೂಲಕ ಚೆಕ್ ಮಾಡಿದ್ವಿ. ಯಾಕಂದರೆ ಮೇಯ್ನಾಗಿ ನೀವು ಆಲ್ಮೋಸ್ಟ್ ನಿಮಗೆ 58 ದಾಟಿ 57-58 ಈ ವಯಸ್ಸಿನಲ್ಲಿ ಇಲ್ಲ, ಈ ರೀತಿಯ ವಿಚಾರಗಳ ಬಗ್ಗೆ ಜಾಸ್ತಿ ಎಕ್ಸ್ಪೋಷರ್ ಇರೋದಿಲ್ಲ. ಸೊ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ. ಆಳ ಜ್ಞಾನ ಬರಲಿಕ್ಕೆ ನಮ್ಮ ಬ್ಯಾಡ್ಮಿಂಟನ್ನ ಮಕ್ಕಳೇ ಕಾರಣ. ಮೇಯ್ನಾಗಿ ಪೋಷಕರಾಗಿ ಮಾಡಬೇಕಾಗಿರುವಂಥದ್ದು ಅಂದರೆ, ನೀವು ಇನ್ಸ್ಟಾಗ್ರಾಮ್ ಅಥವಾ ಈ ಥರದ ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗೋದಕ್ಕಿಂತ ಹೆಚ್ಚು ಗಮನ ಹರಿಸೋದಕ್ಕೋಸ್ಕರ ತಿಳಿವು, ಇದರ ಬಗ್ಗೆ ಅರಿವು ಇರಲೇಬೇಕು ಅಂತ. ನನಗೆ ಇದೆಲ್ಲ ಆದ ನಂತರ ಗೊತ್ತಾಗಿದೆ ಅಂದರೆ, ಯಾವಾಗ ಪೇರೆಂಟ್ಸಿಗೆ ಮಕ್ಕಳು ಏನು ನೋಡ್ತಾರೆ ಅಂತ ಗೊತ್ತಿಲ್ಲ. ಎಷ್ಟೋ ಜನ ಪೇರೆಂಟ್ಸ್ ನೀವು ಮಾತಾಡಿದರೆ ಗೊತ್ತಿರ್ತಾರೆ ರೀಲ್ಸ್ ನೋಡ್ತಾ ಇದ್ದಾರೆ ಅಂತ. ಎಂಥ ರೀಲ್ಸ್ ಗೊತ್ತಿಲ್ಲ ಅವನಿಗೆ, ಮೊಬೈಲ್ದೇ ಹುಚ್ಚು ಮಾರೆ ಅಂತ. ಎಂಥ ಹುಚ್ಚು, ಏನು ನೋಡ್ತಿದ್ದಾನೆ? ನಾಟ್ ಅ ಸಿಂಗಲ್ ಪೇರೆಂಟ್ ನೋಸ್ ವಾಟ್ ದೇರ್ ಚಿಲ್ಡ್ರನ್ ಆರ್ ಸೀಯಿಂಗ್. ದೇ ಥಿಂಕ್ ಇಟ್ ಈಸ್ ರೀಲ್ಸ್, ಬಟ್ ಇಟ್ ಈಸ್ ನಾಟ್ ದ್ಯಾಟ್. ನನಗೆ
ಥ್ರೆಡ್ಸಿಗೆ ಹೋದ ನಂತರ ನಾನು ನೋಡಿದೆ ಅಂದರೆ ಲೆಟರ್ಸ್ ಬಿ ಮೂಡ್ಸ್ ಅಂದರೆ ಆ ಮೂಡ್ಸ್ ಇದು ಅರ್ಥ ಏನು ಅಂತ ಒಂದು ಗೂಗಲ್ ಅಂದ್ರೆ ನಿಮ್ಮ ಪ್ರಕಾರ ರೀಲ್ಸ್ ಅಷ್ಟು ಡೇಂಜರಸ್ ಅಲ್ಲ ಅಂತನಾ ಅಥವಾ ರೀಲ್ಸ್ ಡೇಂಜರಸ್, ಆದರೆ ಕಂಟೆಂಟ್ ಕೆಲವರು ನೋಡುವಂಥದ್ದು ನಾವು ಎನಿಸ್ತೇವೆ ರೀಲ್ಸ್ ಅಂದರೆ ಡ್ಯಾನ್ಸ್, ಕಾಮಿಕ್ಸ್, ಅದೇ ನಾವು ನಮ್ಮ ಮನಸ್ಸಿನ ಮ್ಯಾಪ್ ಮಾಡ್ಕೊಂಡು ಆ ಅಲ್ಗಾರಿದಮ್ ಯೂಸ್ ಮಾಡ್ಕೊಂಡು ನಾವು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ಹಾಗೆ. ಹೌದು, ಇಲ್ಲಿ ಇದರಲ್ಲಿ ಲೆಟ್ಸ್ ಬಿ ಮೂಡ್ಸ್ ಹೇಳಿದರೆ ಲೆಟರ್ಸ್ ಬಿ ಮ್ಯೂಚುವಲ್ ಫ್ರೆಂಡ್ಸ್ ಆ್ಯಂಡ್ ಲೆಟರ್ಸ್ ಹ್ಯಾವ್ ಮ್ಯೂಚುವಲ್ ರಿಲೇಷನ್ಶಿಪ್ಸ್ ಅಂತ ಹೇಳೋದನ್ನು ಅದು ವರ್ಡ್ ಮೂಡ್ಸ್ ಅಂತ. ಇದು ದಿಸ್ ಇಸ್ ಅ ಸ್ಲ್ಯಾಂಗ್ ಬೈ ಸ್ಟೂಡೆಂಟ್ಸ್ ಆಫ್ 13 years, ಜೆನ್ ಝಿ ಅಂಡ್ ಅದರ ನಂತರದ ಬಿಯಾಂಡ್. ಹೌದು, ಅವರದೆಲ್ಲ ಇಂಥ ಸ್ಲ್ಯಾಂಗ್ಸ್ಗಳು ತುಂಬ. ಮೂಡ್ಸ್ ನನಗೆ ನೋಡಿ ಶಾಕ್. ಅಲ್ಲಿ ನೋಡ್ತೇನೆ ಇದ್ದವರೆಲ್ಲ ಪ್ಲೀಸ್ ಆ್ಯಡ್ ಮೀ. ಮೊದಲಾದರೆ ಸೋಷಿಯಲ್ ಮೀಡಿಯಾದಲ್ಲಿ ಹುಡುಗಿಯರು ಇರ್ತಿದ್ರು, ಬಟ್ ಹುಡುಗಿಯರು ನನ್ನನ್ನು ಆ್ಯಡ್ ಮಾಡಿ ಅಂತ ಕೇಳ್ತಿರ್ಲಿಲ್ಲ, ಹುಡುಗರು ಕೇಳ್ತಿರ್ಲಿಲ್ಲ, ಸುಮ್ಮನೆ ಆ್ಯಡ್ ಮಾಡ್ಲಿಕ್ಕೆ ಮಾಡ್ತಿದ್ವಿ. ಹಿಯರ್ ಇನ್ ಥ್ರೆಡ್ಸ್ ದೇ ಆರ್ ಗಿವಿಂಗ್ ದ ಚಾನ್ಸ್, ಆ್ಯಡ್ ಮೀ, ಐ ಆಮ್ ಫ್ರಮ್ ಇಂಡಿಯಾ. ಇದು ನೀವು ಇವತ್ತು ಥ್ರೆಡ್ಸ್ ಓಪನ್ ಮಾಡಿದರೆ ನೂರಾರು ಸಾವಿರಾರು ಅಲ್ಲ ಲಕ್ಷಗಟ್ಟಲೆ ಸಿಗ್ತದೆ. ನಿಮಗೆ ಸಿಗೋ ಚಾನ್ಸಸ್ ಇಲ್ಲ, ಯಾಕಂತಂದ್ರೆ ಮತ್ತೆ ಅವ್ರು ಯಾವ ರೀತಿಯ ಫ್ರೆಂಡ್ಸನ್ನು ಮಾಡ್ಕೊಂಡಿರ್ತಾರೆ, ಅವ್ರು ಯಾವ ರೀತಿಯ ಹುಡುಕಾಟವನ್ನು ಅಲ್ಲಿ ಮಾಡ್ತಿರ್ತಾರೆ ಅಂಥದ್ದೇ ಸಜೆಷನ್ಸ್ ಬರುತ್ತೆ. ಸೊ ನೀವು ಫೇಸ್ಬುಕ್ಕಲ್ಲಿ ಬಳಸ್ತಾ ಇರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಇರ್ಬೋದು, ನಿಮಗೆ ಅಲ್ಲಿ ಸಜೆಸ್ಟೆಡ್ ಫ್ರೆಂಡ್ಸಲ್ಲಿ ನಿಮಗೆ ಸಿಗ್ಲಿಕ್ಕಿಲ್ಲ. ಹೌದು, ಯಾಕಂತಂದ್ರೆ ನಿಮ್ಮ ಮನಸ್ಸಿಗೆ ಅನುಗುಣವಾಗಿ ಅದು ಸಜೆಸ್ಟ್ ಮಾಡುತ್ತೆ. ಹೌದು, ಯೋಚನೆ ಮಾಡಿ, ನಿಮ್ಮ ಮಕ್ಕಳ ಮನಸ್ಸಲ್ಲಿ ಯಾವ ರೀತಿಯ ಯೋಚನೆಗಳು ಹುಟ್ಟತ್ತೆ ಅನ್ನೋದರ ಮೇಲೆ ಅವರಿಗೆ ಸಜೆಷನ್ಸ್ ಎಕ್ಸಾಕ್ಟ್ಲಿ ಅದು ಬರ್ತದೆ. ಇವರು ಅದು ಮಾತ್ರ ಅಲ್ಲ, ಇವರ ಬಯೋಡಾಟಾವನ್ನು ಇನ್ಸ್ಟಾಗ್ರಾಮ್ ವಿಲ್ ಶೇರ್ ಟು ಎವ್ರಿ ಒನ್, ಇವನ್ ಟು ಪ್ರಿಡೇಟರ್ಸ್. ಇದರಲ್ಲಿ ಏನಿತ್ತು, ನೋ ರೆಸ್ಟ್ರಿಕ್ಷನ್ಸ್. ಹಿಯರ್ ದಟ್ 13-year-old, ಐ ಕ್ಯಾನ್ ಶೋ ಯು, ಐ ವಿಲ್ ಶೋ ಯು ಸ್ಕ್ರೀನ್ ಶಾಟ್ಸ್, ಇಸ್ ಪುಟ್ಟಿಂಗ್ ಐ ಆಮ್ ಫ್ರಮ್ ಇಂಡಿಯಾ, ಐ ಆಮ್ 13 years old, I am in such and such a school, I am studying in 8th standard D, like this school, but I want international friends, I prefer Koreans. This was the shocking thing. Why Koreans? Why not Indian friends? Why not your school friends? ಈಗ ಯಾವುದೇ ಶಾಲೆಗೆ ಒಂದು ಮಕ್ಕಳನ್ನು ಕಳಿಸಿದರೆ 50ರಿಂದ 100 ಫ್ರೆಂಡ್ಸ್ ಆಗಲಿಕ್ಕೆ ಕಷ್ಟ ಇಲ್ಲ. ಶಾಲೆಯಲ್ಲಿ ಒಂದು ಕ್ಲಾಸಲ್ಲೇ ಒಂದು 40-50 ಮಕ್ಕಳು ಇರ್ತಾರೆ ಇವತ್ತು. ನಿಮಗೆ ಅವರು ಫ್ರೆಂಡ್ಸ್ ಅಲ್ಲ, ಯು ವಾಂಟ್ ಇಂಟರ್ನ್ಯಾಷನಲ್ ಫ್ರೆಂಡ್ಸ್ ಅಟ್ ದ ಏಜ್ ಆಫ್ 13. ವಾಟ್ ಕೈಂಡ್ ಆಫ್ ಲಾಜಿಕ್ ಇಸ್ ದಿಸ್? ಅಲ್ಲ, ಯಾಕೆ ಅವ್ರಿಗೂ ಕೂಡ ಅಂದ್ರೆ ಗ್ಲೋಬಲ್ ವಿಲೇಜ್ ಮತ್ತೆ ವಸುಧೈವ ಕುಟುಂಬಕಂ ಅಂತ ಇದರಲ್ಲೇ ಇದೆ. ಇದು ಯಾಕೆ ಎಲ್ಲರನ್ನು ಕನೆಕ್ಟ್ ಆಗಬಾರ್ದು? ಕನೆಕ್ಟ್ ಆಗಲಿಕ್ಕೆ ನಾವು ಇದಲ್ಲ. ಆರ್ ದೀಸ್ ಪೀಪಲ್ ಹೂ ಆರ್ ಆ್ಯಡಿಂಗ್ ದೆಮ್ ಆರ್ ಹಾನೆಸ್ಟ್? ಅದರ ನಂತರ ನಾನು ಕೆಳಗೆ ನೋಡಿ, ದಟ್ ಈಸ್ ಒನ್ ಪಾಯಿಂಟ್, ಫಸ್ಟ್ ಪಾಯಿಂಟ್. ಸೆಕೆಂಡ್ ಈಸ್ ನೋ ಒನ್ ಈಸ್ ಅ ಕೊರಿಯನ್ ಹೂ ಹ್ಯಾಸ್ ಆ್ಯಡೆಡ್ ದೀಸ್ ಇಂಡಿಯನ್ ಗರ್ಲ್ಸ್. Then they're using that vulnerability as their advantage. Yeah. ಉದಾಹರಣೆಗೆ ಹಾಕಿದ್ದಾನೆ, ಐ ಆಮ್ ಇನ್ ವಿಯೆಟ್ನಾಂ, ಐ ಆಮ್ ಇನ್ ಥೈಲ್ಯಾಂಡ್. ಎಲ್ಲ ಫೇಕ್, ಅದು ಎಲ್ಲ ಇಂಡಿಯಾದಲ್ಲಿ ಉಂಟು ಅಕೌಂಟ್ಸ್. ನೋ ಫಾರಿನರ್ ಆರ್ ಅ ಕೊರಿಯನ್ ಈಸ್ ಗೋಯಿಂಗ್ ಟು ಆ್ಯಡ್ ಅ ಇಂಡಿಯನ್. ಯಾಕಂದರೆ ದಿಸ್ ಇಸ್ ನೋ ಕನೆಕ್ಟಿವಿಟಿ. ವಾಟ್ ಕ್ಯಾನ್ ದೇ ಟಾಕ್ ಟು ಇಂಡಿಯನ್ಸ್, ದಟ್ ಟು ಅ 13-year-old ಗರ್ಲ್? ಬಟ್ ಇವರು ಕೂಡ ಅವರ ಕಲ್ಚರನ್ನು, ಕಲೀಲಿಕ್ಕೆ, ಭಾಷೆಯನ್ನು ಅಡ್ಯಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಮಕ್ಕಳು ಇದನ್ನು ನೋಡಿದ ನಂತರ ನಾನು ಚೆಕ್ ಮಾಡುವಾಗ ದೇರ್ ಈಸ್ ಅಗೇನ್ ವಿಸಿಟ್ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಬರ್ತದೆ ಯಾವುದರಲ್ಲಿ, ಥ್ರೆಡ್ಸಲ್ಲಿ. ಆ ಪ್ರೊಫೈಲಿಗೆ ಹೋದಾಗ ಅಲ್ಲಿ ಈಚೆ ಇನ್ಸ್ಟಾಗ್ರಾಮ್ ಇದು ಸಿಂಬಲ್ ಉಂಟು, ಇನ್ಸ್ಟಾಗ್ರಾಮ್ನಲ್ಲಿ ಇದರ ಸಿಂಬಲ್ ಉಂಟು. ಅಲ್ಲಿ ಹೋಗಿ ಇನ್ಸ್ಟಾಗ್ರಾಮಿಗೆ ಕ್ಲಿಕ್ ಮಾಡಿದರೆ ಇಟ್ ವಿಲ್ ಶೋ ಯು ದೇರ್ ದ್ಯಾಟ್ ಪರ್ಸನ್ಸ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್. ಯು ವಿಲ್ ಆ್ಯಡ್ ಆ್ಯಂಡ್ ಸ್ಟಾರ್ಟ್ ಟಾಕಿಂಗ್ ಇನ್ ಇನ್ಸ್ಟಾಗ್ರಾಮ್, ಆ್ಯಂಡ್ ಇನ್ ದ್ಯಾಟ್ ಯು ಆರ್ ಆ್ಯಡಿಂಗ್ ಅನ್ನೋನ್ ಪೀಪಲ್ ಹೂ ಆರ್ ಅ ಬಿಗ್ ರಿಸ್ಕ್ ಇನ್ ಟುಡೇಸ್ ಸೊಸೈಟಿ. ನೀವು ಚಿಕ್ಕ ಇರುವಾಗ ಶಾಲೆಗೆ ಹೋಗುವಾಗ ಅಪ್ಪ ಅಮ್ಮ ಹೇಳ್ತಿದ್ರು, ನಮಗೂ ಹೇಳ್ತಿದ್ರು, ಪರಿಚಯವಿಲ್ಲದವರು ಸಿಕ್ಕಿದ್ರೆ ಮಾತಾಡಬೇಡ, ಮಾತಾಡದಿದ್ರೆ ಪರಿಚಯ ಆಗೋದಿಲ್ಲ. ಅದು ಒಂದು ಪ್ರಶ್ನೆ. ಆದರೆ ರಸ್ತೆಯಲ್ಲಿ ಸಿಕ್ಕಿದ್ರೆ ಮಾತಾಡಬೇಡ, ಸುಮ್ಮನೆ ಹೋಗು, ಸುಮ್ಮನೆ ಬಾ, ದೊಡ್ಡವ್ರ ಹತ್ರ ಮಾತಾಡಬೇಡ. ಇವತ್ತು ಯುವರ್ ಚಿಲ್ಡ್ರನ್ ಆರ್ ಟಾಕಿಂಗ್ ಟು ಅನ್ನೋನ್ ಪೀಪಲ್, ಆ್ಯಂಡ್ ದೋಸ್ ಅನ್ನೋನ್ ಪೀಪಲ್ ಆರ್ ಟೀಚಿಂಗ್ ದ ಚಿಲ್ಡ್ರನ್ ಮೇನ್ಲಿ ಅಬೌಟ್ ಸೆಕ್ಸ್, ಮೇನ್ಲಿ ಅಬೌಟ್ ಬ್ಯಾಡ್ ಥಿಂಗ್ಸ್, ಮೇನ್ಲಿ ಅಬೌಟ್ ಫಿಸಿಕಲ್ ಅಟ್ರಾಕ್ಷನ್, ನಥಿಂಗ್ ಅಬೌಟ್ ಇಂಟೆಲೆಕ್ಚುವಲ್ ಥಿಂಗ್. ನಿಮ್ಮ ಬೌದ್ಧಿಕತೆಯನ್ನು ಬೆಳೆಸ್ತಾ ಇಲ್ಲ, ಫಿಸಿಕಲ್ ಅಟ್ರಾಕ್ಷನ್ ತೋರಿಸ್ತಿದ್ದಾರೆ. ಡು ಯು ಲೈಕ್ ಮೀ, ಡು ಯು ಲೈಕ್ ಮೈ ಲುಕ್ಸ್? ಕೆಲವು ನಾನು ಅಕೌಂಟ್ಸ್ ನೋಡಿದ್ದೇನೆ. ಫಾರ್ ಎಕ್ಸಾಂಪಲ್ ವಿಯೆಟ್ನಾಂ, ಚೈನಾ, ಫಿಲಿಪೈನ್ಸ್ ಇಂಥಲ್ಲೆಲ್ಲ ನಮ್ಮ ಒಂದು ಸ್ಟೂಡೆಂಟ್ ನನಗೆ ಗೊತ್ತುಂಟು, ಟ್ರೈಂಗ್ ಟು ಕನೆಕ್ಟ್ ಟು ಅ ಫಿಲಿಪೈನ್ಸ್ ಗೈ, ಥಿಂಕಿಂಗ್ ದ್ಯಾಟ್ ಹಿ ವಾಸ್ ಆಲ್ಸೋ ಮೆಸೇಜಿಂಗ್ ಹರ್. ಶಿ ಥಾಟ್ ದಟ್ he will take her to Korea if she goes to Philippines. ದಿಸ್ ಈಸ್ ನಥಿಂಗ್ ಬಟ್ ಸೆಕ್ಸ್ ಟ್ರಾಫಿಕಿಂಗ್. ಅವಳು ಹೋದ ನಂತರ ನಿಮಗೆ ಇದಕ್ಕೆ ಪ್ರೂಫ್ಗಳಿದೆಯಾ? ಇದಕ್ಕೆ ಪ್ರೂಫ್ ಅಂದರೆ ಐ ಹ್ಯಾವ್ ಸೀನ್ ದಟ್ ಗೈಸ್ ಟೆಲ್ಲಿಂಗ್, ಇಫ್ ಯು ಕಮ್ ಹಿಯರ್ ಐ ವಿಲ್ ಟೇಕ್ ಯು ಟು ಕೊರಿಯಾ.
she has deleted these things. I cannot show you hard proofs, but I have seen these things of happening. Would you like to come to Korea? 90% kids I have seen when I spoke in schools and colleges. ನಾನು ಕೊರಿಯಾ ಹೋಗ್ತೇನೆ, ಕೊರಿಯಾದಲ್ಲಿ ನಿಲ್ತೇನೆ. ಏನು ಮಾಡ್ತೀವಿ ಕೊರಿಯಾದಲ್ಲಿ ಅದು ಗೊತ್ತಿಲ್ಲ. 13 ವರ್ಷದವಳು ಹೇಳ್ತಿದ್ದಾಳೆ ನಾನು ಕೊರಿಯಾ ಹೋಗಿ ಉಳ್ಕೊಳ್ತೇನೆ ಅಂತ. ಕೊರಿಯನ್ ಲ್ಯಾಂಗ್ವೇಜ್ ಕಲ್ತಿದ್ದಾರೆ. ಇಲ್ಲಿ ಮ್ಯಾಥ್ಸಲ್ಲಿ 30% ಮಾರ್ಕ್ ಇಲ್ಲ. ಕೊರಿಯನ್ ಲ್ಯಾಂಗ್ವೇಜ್ ಕಲಿತು ಬಯೋಡಾಟಾದಲ್ಲಿ ಅವಳ ಹೆಸರಲ್ಲಿ ಕೊರಿಯನ್ ಲ್ಯಾಂಗ್ವೇಜಲ್ಲಿ ಬರೆದಿದ್ದಾರೆ. ಇದು ನೀವು ತುಂಬ ಇವತ್ತು ನೋಡಿದರೆ ಹದಿಹರೆಯದವರು ಎಷ್ಟೋ ಜನ ಈ ಕೊರಿಯನ್ ಪಾಪ್ ಹುಚ್ಚಾದವರು ಎಲ್ಲ ಬರೀತಿದ್ದಾರೆ. ಇಟ್ ಈಸ್ ಇನ್ ಅ ಕೊರಿಯನ್ ಲ್ಯಾಂಗ್ವೇಜ್ ನೇಮ್. ಇದು ನಾನು ಹೇಳಿದ್ದಲ್ಲ. ದಿಸ್ ವಾಸ್ ಆಲ್ಸೋ ಟೋಲ್ಡ್ ಬೈ ಮಾಧವನ್ ಆಫ್ ಇಸ್ರೋ ಫೇಮ್, ಫಿಲ್ಮ್ ಆ್ಯಕ್ಟರ್. ಮಾಧವನ್ ಹೇಳಿದ he couldn't find his niece and nephew's accounts in Instagram, but saw their photos, but the name was in Korean language. ಅವನ ಇದೇನಂದರೆ ನಾನೇ ಒಬ್ಬ ಸೆಲೆಬ್ರಿಟಿ, ಬಟ್ ಮೈ ಕಿಡ್ಸ್, nephew, niece all are addicted to K-pop and K-drama. Are Indians losing out to this for no reason? What is the reason ಅಂತ ನೋಡುವಾಗ it is nothing but they have 6 packs, they have a color, white color, they have a wavy hair. These girls are getting crazy because their peers are telling them, those guys are hot, Indians are nothing, those guys are sexy, these kind of words. ವಾಟ್ ಇಸ್ ಇಟ್ ಲೀಡಿಂಗ್ ಟು? ಅಂದರೆ ನೀವು ಇದೇ ಥರದ ಹಲವು ಎಕ್ಸ್ಪೀರಿಯನ್ಸಸ್ ಅನ್ನ, ಘಟನೆಗಳನ್ನ ಮತ್ತೆ ಅದರಲ್ಲಿ ರಿಸರ್ಚ್ ಅನ್ನ ಕೂಡ ಮಾಡ್ತಾ ಇದ್ದೀರಿ, ಮತ್ತೆ ಟಾಕ್ಸ್ ಅನ್ನು ಕೂಡ ಕೊಡ್ತಾ ಇದ್ದೀರಿ. ಸೊ ವಾಟ್ ಇಸ್ ಇಟ್ ಲೀಡಿಂಗ್ ಟು ಅನ್ನೋದ್ರ ಬಗ್ಗೆ ಒಂದು ಬ್ರೀಫ್ ಆಗಿರೋ ಒಂದು ಇಂಟ್ರೊಡಕ್ಷನ್ ಕೊಟ್ರೆ ನಾವು ಮುಂದಿನ ಸಂಚಿಕೆಯಲ್ಲಿ ಏನು ನಿರೀಕ್ಷೆ ಮಾಡಬಹುದು, ಏನು ತಿಳ್ಕೊಬಹುದು ಅನ್ನೋದನ್ನ ಇಲ್ಲಿ ಗಮನಿಸ್ಬೋದು. This is leading to, one is kids trying to go to Korea. Second is kids getting to a Korean addiction so much, they start hating everything Indian. ನಿಮ್ಮ ಭವಿಷ್ಯ ಏನು ಅಂತ, ಭವಿಷ್ಯ ಏನು ಅಂತ, ಇದರಿಂದ ಏನು ಭವಿಷ್ಯ ಏನಾಗ್ತಾ ಅಂತ ಹೇಳಿದ್ರೆ, ಯು ಟ್ರೈ ಟು ಕಮ್ ಔಟ್ ಆಫ್ ಯುವರ್ ಫ್ಯಾಮಿಲಿ ಕಂಟ್ರೋಲ್, ಯು ಟ್ರೈ ಟು ಬಿ ಇಂಡಿವಿಜುವಲ್ಸ್ at the age of 13, where you don't know the second thing what is happening in Korea. You are seeing at 7 or 10 actors and thinking all Koreans are like that. ಇದರಿಂದಾಗಿ ಮಕ್ಕಳಿಗೆ ಏನಾಗ್ತದೆ, ಬ್ರೈನ್ನಲ್ಲಿ ಒಂದು ಥಿಂಕಿಂಗ್ ಬಂದಿದೆ, ತಂದೆ ತಾಯಿ ಶಾಲೆ ಇವರೆಲ್ಲ ಕಲಿಸೋದು ತಪ್ಪು, ಓನ್ಲಿ ಕೊರಿಯನ್ ಥಿಂಗ್ ಇಸ್ ರೈಟ್. ಆ್ಯಂಡ್ ಓನ್ಲಿ someone says in social media it is right. They are totally getting disconnected from their real life and reality. This is the biggest problem I am facing today. People are thinking that virtual world is real, the real world is not real. Okay. This is my this. How real is the problem? Yeah. How dangerous is going to be the future? ಎಲ್ಲ ವಿಚಾರಗಳಿರ್ಬೋದು. ಅವರು ಕೆಲವೊಂದು ಚಾಟ್ಗಳನ್ನು ಎಕ್ಸ್ಪೋಸ್ ಮಾಡ್ತಾರೆ. ಆ ಚಾಟ್ಗಳಲ್ಲಿ ಏನು ನಡೆಯುತ್ತೆ ಅನ್ನೋದು, ಒಂದು ಹುಡುಗಿ ಮನೆಗೆ ಬಂದ ನಂತರ ತನ್ನ ಕೋಣೆಯೊಳಗೆ ಕೂತ್ಕೊಂಡು ಯಾವ ರೀತಿಯ ವಿಚಾರಗಳನ್ನು ಚಾಟ್ ಮಾಡ್ತಿರ್ತಾಳೆ, ಯಾರ ಜೊತೆ ಕನೆಕ್ಟ್ ಆಗಿರ್ತಾರೆ, ಎಲ್ಲ ವಿಷಯಗಳು. ಈಗ ಫಿಶಿಂಗ್ ಅಂತ ಮೊದಲಿತ್ತು, ಆ ಪ್ರೆಡೆಟರ್ಶಿಪ್, ಹೇಗೆ ಜನರನ್ನು ಸೆಳೆಯೋ ಮೂಲಕ ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು, ಎಸ್ಪೆಷಲಿ ಯುವ ಜನತೆಯ ಮನಸ್ಸನ್ನು ಸೆಳೆಯೋ ಮೂಲಕ ಅವರ ಭವಿಷ್ಯವನ್ನು ಎಷ್ಟು ಹಾಳು ಮಾಡುವಂಥ ಅವಕಾಶಗಳು ಇಲ್ಲಿ ಮೂಡಿ ಬರ್ತಾ ಇದೆ. ಯುವಜನತೆಯ ಭವಿಷ್ಯ ಅಂತಂದರೆ ಭಾರತದ ಭವಿಷ್ಯ. ಹಾಗಿದ್ರೆ ಭಾರತದ ಭವಿಷ್ಯ ಈ ರೀತಿಯ ಪ್ರೆಡೆಟರ್ಸ್ ಕೈಯಲ್ಲಿ ಹೇಗೆ ಹಾಳಾಗ್ತಾ ಇದೆ, ಎಲ್ಲ ವಿಚಾರಗಳನ್ನು ನಾವು ನೋಡಬೇಕು. ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸೊ ಮತ್ತೊಮ್ಮೆ ಹೇಳ್ತೀನಿ, ಹುಷಾರ್, ಗಮನ ಇಟ್ಟು ನಿಮ್ಮ ಮಕ್ಕಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೀವು ಬೆಳೆಸಿದ್ದೀರಾ, ಅಷ್ಟೇ ಗಮನವನ್ನು ಇಡಿ, ಅವರಿಗೆ ಫ್ರೀಡಮ್ ಕೊಡಿ. ಆದರೆ ಯಾವ ರೀತಿಯ ಫ್ರೀಡಮ್, ಯಾವ ರೀತಿಯ ಭವಿಷ್ಯ ಅವ್ರಿಗೆ ಬೇಕೋ ಅದಕ್ಕೆ ತಕ್ಕುದಾದ ಫ್ರೀಡಮನ್ನು ಕೊಡಿ ಅಂತ ಕಳಕಳಿಯಿಂದ ಕೇಳ್ಕೊಳ್ತಾ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.